ಕರ್ತನು ಮಾರ್ಗ ನಡೆಸುತ್ತಾನೆ. ಜಯಶ್ಯಾಮ್ ಜಬದೊರೆ. ಅಧ್ಯಾಯ 2. ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರಿಗೆ ನಮ್ಮ ದೇವರು ರಾಜಾದಿರಾಜನು ಆಗಿರುವ ಯೇಸುಕ್ರಿಸ್ತನ ಮೂಲಕ ನಿಮಗೆ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಇಸ್ರೇಲ್ ಜನರು ಹಗಲಿನಲ್ಲಿ ಮೇಘಸ್ತಂಭದಲ್ಲಿಯೂ ರಾತ್ರಿಯಲ್ಲಿ ದೀಪಸ್ತಂಭದಲ್ಲಿಯೂ ಮಾರ್ಗ ನಡೆಸಲ್ಪಟ್ಟರು. ಶಾಸ್ತ್ರಿಗಳು ನಕ್ಷತ್ರದ ಮೂಲಕ ಯೇಸುಕ್ರಿಸ್ತನು ಹುಟ್ಟಿದ ಸ್ಥಳಕ್ಕೆ ನಡೆಸಲ್ಪಟ್ಟರು. ದೇವದೂತರ ಶಬ್ದದ ಮೂಲಕ ಕುರುಬರು ಬೆತ್ಲೆಹೇಮಿಗೆ ನಡೆಸಲ್ಪಟ್ಟರು. ಅದೇ ಸಮಯದಲ್ಲಿ ಅವ್ವಳ ಮೂಲಕ ಆದಾಮನು ಪಾಪ ಮಾಡಲು ಪ್ರೇರೇಪಿಸಲ್ಪಟ್ಟನು. ಹೌದು ಸ್ನೇಹಿತನೇ, ಮನುಷ್ಯನ ಮೂಲಕ ನೀನು ಮಾರ್ಗ ನಡೆಸಲ್ಪಡುವಾಗ ನೀನು ದಾರಿ ತಪ್ಪುವಿ. ಆದರೆ ಕರ್ತನು ನಿನ್ನನ್ನು ನಡೆಸುತ್ತಾನೆಂದರೆ ಆ ಮಾರ್ಗವೇ ಬೇರೆ. ಸತ್ಯವೇದವು ಹೇಳುತ್ತದೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಯಿಸುವವನಾಗಿದ್ದೇನೆ. ಯೆಶಾಯ 48:17. ಆತನು ನಿನ್ನನ್ನು ಹಸುರುಗಾವಲುಗಳಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಕೀರ್ತನೆ 23:2. ಕರ್ತನು ಮಾರ್ಗ ನಡೆಸುವಾಗ ಆತನ ಶಬ್ದವನ್ನು ನೀನು ಕೇಳುವಿ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಯೆಶಾಯ 30:21. ಆತನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಗಳನ್ನು ಕೊಡುವನು. ಕೀರ್ತನೆ 32:8. ಆತನು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುತ್ತಾನೆ. ಲೂಕ 1:79. ಶಾಂತ ಗುಣವುಳ್ಳವರಿಗೆ ತನ್ನ ಮಾರ್ಗವನ್ನು ಬೋಧಿಸುತ್ತಾನೆ. ಕೀರ್ತನೆ 25:9. ಸ್ನೇಹಿತನೇ, ಇಂದು ನೀನು ಸಮಾಧಾನವನ್ನು ಕಳೆದುಕೊಂಡು ಜೀವಿಸುತ್ತಿರುವಿ. ಯಾವ ಮಾರ್ಗ ಸರಿಯಾದದು ಎಂಬುದನ್ನು ತಿಳಿಯದೆ ಯಾವುದೋ ಕಾರ್ಯಗಳನ್ನು ನಿನ್ನ ಸ್ವಂತ ಬುದ್ಧಿಯಿಂದ ಆಲೋಚಿಸಿ ಮಾಡುತ್ತಿದ್ದಿ. ನೀನು ತೆಗೆದುಕೊಳ್ಳುವ ತೀರ್ಮಾನ ಸರಿಯಾದದೆಂದು ನೀನು ಅಂದುಕೊಂಡಿರುವಿ. ನೀನು ಶಾಂತ ಗುಣದಿಂದ ದೇವರ ಸನ್ನಿಧಿಯಲ್ಲಿ ಕಾಯ್ದು ಕೊಂಡಿರುವುದಾದರೆ ನಿನ್ನ ಮೇಲೆ ಆತನು ತನ್ನ ದೃಷ್ಟಿಯನ್ನಿಟ್ಟು ನೀನು ನಡೆಯಬೇಕಾದ ಮಾರ್ಗವನ್ನು ತೋರಿಸುವನು. ಅಷ್ಟು ಮಾತ್ರವಲ್ಲ, ಆತನು ನಿನ್ನನ್ನು ಸಮಾಧಾನದ ಮಾರ್ಗದಲ್ಲಿ ನಡೆಸುತ್ತಾನೆ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ರೋಮಾಪುರ 8:14. ಸಮಸ್ಯೆಗಳು ಬರುವಾಗ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿರುತ್ತೇವಾ? ಇಲ್ಲವೇ ನಾವು ನಂಬಿರುವ ನಮ್ಮ ಸಹೋದರ ಸಹೋದರಿಗಳ ಮೂಲಕ ನಡೆಸಲ್ಪಡುವವರಾಗಿರುತ್ತೇವಾ? ನನಗೆ ಪರಿಚಯವಿದ್ದ ಕುಟುಂಬ ಒಂದರಲ್ಲಿ ನವದಂಪತಿಗಳು ಜೀವನವನ್ನು ನಡೆಸುತ್ತಿದ್ದ ವೇಳೆಯಲ್ಲಿ ಅವರು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದರು. ಒಗ್ಗಟ್ಟಾಗಿದ್ದ ಕುಟುಂಬವು ಎರಡಾಗಿ ಒಡೆಯಿತು. ಇನ್ನೊಂದು ಕುಟುಂಬದವರು ದೇವರ ಕಡೆಗೆ ನೋಡಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದರು. ದೇವರು ಆ ಕುಟುಂಬವನ್ನು ಕಟ್ಟಿ ಎಬ್ಬಿಸಿ ಸಮಾಧಾನ ಮಾರ್ಗದಲ್ಲಿ ನಡೆಸಿದರು. ಇನ್ನೊಂದು ಕುಟುಂಬದಲ್ಲಿ ಕುಟುಂಬದ ಯಜಮಾನಿಯು ಕುಟುಂಬವನ್ನು ನಡೆಸುತ್ತಿದ್ದಳು. ಯಜಮಾನನು ತನ್ನ ಸ್ಥಾನವನ್ನು ಕಳೆದುಕೊಂಡಿದ್ದನು. ಕೆಲವು ವರ್ಷಗಳಾದ ನಂತರ ಯಜಮಾನನು ತನ್ನ ಸ್ಥಿತಿಯನ್ನು ತಿಳಿದು ವೇದನೆ ಪಡುತ್ತಾನೆ. ಕುಟುಂಬದಲ್ಲಿ ನಾನು ಯಾವ ಕಾರ್ಯವನ್ನು ಮಾಡಲಾಗುತ್ತಿಲ್ಲವಲ್ಲ ಎಂದು ದುಃಖಿಸುತ್ತಾನೆ. ಅವನು ಹೇಳುವ ಮಾತುಗಳು, ಐ ಹ್ಯಾವ್ ಗಿವನ್ ಎ ಲಾಂಗ್ ರೋಪ್ ಟು ಮೈ ವೈಫ್, ನೌ ಇಟ್ ಈಸ್ ಟೂ ಲೇಟ್ ಟು ಕರೆಕ್ಟ್ ಹರ್ ಎಂದನು. ಸ್ಥಳವನ್ನು ಬಿಟ್ಟು ಅಲಿಯುವ ಮನುಷ್ಯನು ಗೂಡನ್ನು ಬಿಟ್ಟು ಅಲಿಯುವ ಅಕ್ಕಿ ಹಾಗೆ ಎಂದು ಜ್ಞಾನೋಕ್ತಿ 27:8 ಹೇಳಿಯದೆ. ಮಕ್ಕಳ ಮನಸ್ಸುಳ್ಳವರಿಗೆ ದೇವರ ಮಾರ್ಗವನ್ನು ಅರಿತುಕೊಳ್ಳುವುದು
ಕಷ್ಟಕರವಾದ ಕಾರ್ಯವೇನಲ್ಲ. ಆದರೆ ಸೈತಾನನು ಆಗಾಗ್ಗೆ ದೇವರ ಮಕ್ಕಳ ಹೃದಯವನ್ನು ಗಲಿಬಿಲಿಗೊಳಿಸುತ್ತಾನೆ. ದೇವರ ಚಿತ್ತವನ್ನು ತಿಳಿಯಲು ಶಾಂತವಾದ ಶುದ್ಧ ಹೃದಯವು ಅವಶ್ಯಕ ಎಂಬುದು ಸೈತಾನನಿಗೆ ಚೆನ್ನಾಗಿ ಗೊತ್ತಿರುವ ಸಂಗತಿ. ಆದುದರಿಂದಲೇ ದೇವರ ಚಿತ್ತವನ್ನು ತಿಳಿಯಲು ಬಯಸುವಾಗ ಸೈತಾನನು ಅಡ್ಡಿಪಡಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ನಿನ್ನ ನಂಬಿಕೆಯನ್ನು ಕೆಡಿಸುತ್ತಾನೆ. ದೇವರ ಚಿತ್ತವು ನೆರವೇರಬೇಕಾದರೆ ನಿನ್ನ ಇಷ್ಟಾನುಸಾರವಾಗಿ ನಡೆಯಬಾರದು. ಸ್ನೇಹಿತ, ನಿನ್ನ ಮಾರ್ಗವನ್ನು ಕರ್ತನಿಗೊಪ್ಪಿಸಿ ಆತನ ಮೇಲೆ ನಂಬಿಕೆ ಇಡು. ಆತನೇ ನಿನ್ನ ಎಲ್ಲ ಕಾರ್ಯಗಳನ್ನು ಸರಾಗ ಮಾಡುವನು. ಆದುದರಿಂದ ಕರ್ತನ ಮಾರ್ಗದಲ್ಲಿ ನಡೆ, ಆತನು ನಿನ್ನನ್ನು ಕಾಪಾಡುವನು. ದೇವರ ಮಾರ್ಗವನ್ನು, ದೇವರ ಚಿತ್ತವನ್ನು ತಿಳಿಯಲು ಕೆಲವು ಕಾರ್ಯಗಳನ್ನು ನೀನು ತಿಳಿದಿರಬೇಕು. 1. ಮರೆಯಾದ ಪಾಪಗಳು, ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನಿನ್ನಿಂದ ದೂರ ಮಾಡಬೇಕು. 2. ಯಾವುದೇ ಕಾರ್ಯವನ್ನು ಕುರಿತು ದೇವರ ಚಿತ್ತವನ್ನು ತಿಳಿಯಬೇಕು. ದೇವರ ಕಾರ್ಯಗಳಲ್ಲಿ ನಮಗೆ ವಿರೋಧವಾದ ಮನಸ್ಸಿರಬಾರದು. 3. ದೇವರ ಬೆಳಕನ್ನು ಹೊಂದಲು ಆ ಕಾರ್ಯಗಳನ್ನು ಕುರಿತು ಮೊದಲೇ ಒಂದು ದೃಢವಾದ ತೀರ್ಮಾನವನ್ನು ನಾವು ಮಾಡಿಕೊಂಡಿರಬೇಕು. 4. ದೇವರು ಹೀಗೆ ಮಾರ್ಗ ತೋರಿಸುತ್ತಾನೆಂದು ಯೋಚಿಸಬಾರದು. 5. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಂಥ ಸ್ಥಿತಿಯಲ್ಲಿ ದೇವ ಸನ್ನಿಧಿಗೆ ಓಡಿ ಹೋಗಿ, ದೇವರೇ, ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡು ಎಂದು ಅಂಗಲಾಚಿ ಬೇಡಿರಿ. ಯೇಸುಕ್ರಿಸ್ತನು ನನ್ನ ಮಗು ನನ್ನನ್ನು ಕೇಳುತ್ತಾ ಇದೆ ಎಂದು ಬಗ್ಗಿ ನಿನ್ನ ಬಳಿಗೆ ಬರುತ್ತಾನೆಂದು ನೆನೆದು ಆತನ ಮುಖವನ್ನು ಹತ್ತಿರದಿಂದ ನೋಡು. ತಂದೆಯು ಮಗುವಿನ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡುವಂತೆ ಮಾತನಾಡುತ್ತಾನೆ. ನಿನ್ನ ಚಿಂತನೆಯೆಲ್ಲ ಆತನ ಪಾದಗಳ ಬಳಿಯಲ್ಲಿಟ್ಟು ಬಿಡು. ದೇವರು ತನ್ನ ಮಾರ್ಗದಲ್ಲಿ ನಿನ್ನನ್ನು ನಡೆಸುವಾಗ ತಾಳ್ಮೆಯಿಂದ ಕಾದಿರು. ದೇವರ ಚಿತ್ತವು ನಿನ್ನ ಜೀವಿತದಲ್ಲಿ ನೆರವೇರಲು ಆತನ ನಾಮವನ್ನು ನಂಬಿ ನಿರೀಕ್ಷೆಯಿಂದಿರು. ಆತನನ್ನೇ ಆಶ್ರಯಿಸಿಕೋ. ನೀನು ದೇವರ ಚಿತ್ತವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಿ. ಆದರೆ ಪರಿಶುದ್ಧ ಆತ್ಮನು ದೇವರ ಚಿತ್ತಕ್ಕೆ ವಿರೋಧವಾಗಿ ನಿನ್ನನ್ನು ಎಂದಿಗೂ ನಡೆಸಲಾರನು. ಆತನ ಪ್ರಸನ್ನತೆಯಲ್ಲಿಯೂ ಆತನ ಆಶೀರ್ವಾದದಿಂದಲೂ ನೀನು ತುಂಬಿ ತುಳುಕುವಿ. ಉದಾಹರಣೆಗಾಗಿ ಅಪೊಸ್ತಲನಾದ ಪೇತ್ರನನ್ನು ಅದ್ಭುತವಾಗಿ ಕೊರ್ನೇಲನ ಮನೆಗೆ ನಡೆಸಿದನು. ದೇವರ ಚಿತ್ತವನ್ನು ನಿನ್ನ ಜೀವಿತದಲ್ಲಿ ನೆರವೇರುವಂತೆ ಮಾಡುವುದು ಪವಿತ್ರಾತ್ಮನ ಜವಾಬ್ದಾರಿಯಾಗಿದೆ. ಪವಿತ್ರಾತ್ಮನು ತಾನೇ ನಿನ್ನನ್ನು ನಡೆಸುತ್ತಾನೆಂಬುದಕ್ಕೆ ಆತನೇ ಸಾಕ್ಷಿ ಕೊಡುತ್ತಾನೆ. ಯಾವುದಾದರೂ ಒಂದು ಕಾರ್ಯವನ್ನು ನೀನು ಮಾಡಬೇಕೆಂದಿದ್ದರೆ ಎಲ್ಲವನ್ನು ಕ್ರಿಸ್ತನಿಗೆ ಒಪ್ಪಿಸಿ ನಿಶ್ಚಿಂತೆಯಿಂದಿರು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ.
ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.